ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಡಿಪ್ಲೊಮಾ, ಜೆಒಸಿ, ಐಟಿಐ ಮಾಡಿದವರಿಗೆ ಈಗ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಉನ್ನತ ಶಿಕ್ಷಣ ಸೌಲಭ್ಯದಿಂದ ವಂಚಿತರಾಗಿದ್ದವರು ಈಗ ನಿರಾಳರಾಗಿದ್ದಾರೆ. ಇನ್ನು ಯಾರೆಲ್ಲ ಡಿಪ್ಲೊಮಾ ಮಾಡಿರ್ತಾರೆ, ಜೆಒಸಿ ಮಾಡಿರ್ತಾರೆ, ಐಟಿಐ ಮಾಡಿದವರಿಗೆ ಈಗ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಉನ್ನತ ಶಿಕ್ಷಣ ಸೌಲಭ್ಯದಿಂದ ವಂಚಿತರಾಗಿದ್ದವರು ಈಗ ನಿರಾಳರಾಗಿದ್ದಾರೆ. ಡಿಪ್ಲೊಮಾ, ಜೆಒಸಿ, ಐಟಿಐ ಮಾಡಿದವರಿಗೆ ಈಗ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಉನ್ನತ ಶಿಕ್ಷಣ ಸೌಲಭ್ಯದಿಂದ ವಂಚಿತರಾಗಿದ್ದವರು ಈಗ ನಿರಾಳರಾಗಿದ್ದಾರೆ. ಐಟಿಐ, ಡಿಪ್ಲೊಮಾ, ಜೆಒಸಿ ಕೋರ್ಸ್ಗಳು ಈಗ ಎಲ್ಎಲ್ಬಿಗೆ ಅರ್ಹ ಪಡ್ಕೊಂಡಿರುವಂತದ್ದು. ವಿದ್ಯಾರ್ಥಿಗಳ ಕಾನೂನು ಹೋರಾಟಕ್ಕೆ ಕಡೆಗೂ ಕೂಡ ಜಯ ಸಿಕ್ಕಿದೆ. ಕೋರ್ಟ್ ಆದೇಶದಿಂದ ವಿದ್ಯಾರ್ಥಿಗಳು ಈಗ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಐಟಿಐ ವ್ಯಾಸಂಗ ಮಾಡಿದ ಬಳಿಕ ಏನ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇರೋದಿಲ್ಲ. ಇನ್ನು ಪದವಿ ಮಾಡಿದ ವಿದ್ಯಾರ್ಥಿ ಬಳಿಕ ಕಾನೂನು ಪದವಿ ಪಡೆಯುವ ಆಸೆಯಿಂದ ಅಡ್ಮಿಷನ್ಗೆ ಪ್ರಯತ್ನವನ್ನ ಮಾಡ್ತಾರೆ. ಪಿಯುಸಿ ಮಾಡಿಲ್ಲವೆಂದು ಕಾನೂನು ಪದವಿಯಿಂದ ವಂಚಿತರಾಗಿದ್ದ ಯುವಕ ಈಗ 2023ರಿಂದ ಕಾನೂನು ಹೋರಾಟವನ್ನ ನಡೆಸ್ತಾ ಇದ್ದ ವಿದ್ಯಾರ್ಥಿಗೆ ಈಗ ಜಯ ಸಿಕ್ಕಿದೆ. ಜಾಯ್ನ್ ಆಗ್ತೀನಿ ವರದರಾಜ ಸ್ಕೂಲ್ ಆಫ್ ಲಾ, ತುಮಕೂರು, ಜಯನಗರ ಸೌತ್ ಅಲ್ಲಿ. ಮತ್ತೆ ನನ್ನ ಒಂದು ಅಡ್ಮಿಷನ್ ಏನಿದೆ, ಅಡ್ಮಿಷನ್ ಕೇಸ್ ಅಲ್ಲಿ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಏನಿದೆ ಅದು ನನ್ನ ಅಡ್ಮಿಷನ್ ರಿಜೆಕ್ಟ್ ಮಾಡುತ್ತೆ. ನಾನು ಯಾಕೆ ರಿಜೆಕ್ಟ್ ಮಾಡ್ತು ಅಂತ ತುಂಬಾ ಒಳಗಾಗಿದೆ. ಯಾಕೆಂದ್ರೆ ಐಟಿಐ ಮಾಡಿ ಡಿಗ್ರಿ ಮಾಡಿದ್ರೆ ಎಲಿಜಿಬಲ್ ಇಲ್ಲ, ಪಿಯುಸಿ ಮಾಡಿ ಡಿಗ್ರಿ ಮಾಡಿದ್ರೆ ಮಾತ್ರ ಎಲಿಜಿಬಲ್ ಅಂತ ಹೇಳ್ತಾರೆ. ಸೊ ಯಾಕೆ ಐಟಿಐ ಮಾಡಿ ಡಿಗ್ರಿ ಮಾಡಿದ್ರೆ ಎಲಿಜಿಬಲ್ ಇಲ್ಲ? ಈ ಒಂದು ನನ್ಗೆ ತುಂಬಾ ಕಾಡ್ತು, ಇದು ತುಂಬಾ ನಿರಾಶೆ ಒಂದೇ. ಆಮೇಲೆ ನಾನು ಇಲ್ಲ, ಇದನ್ನ ನಾನು ಶಿಕ್ಷಣದ ಹೋರಾಟ ಮಾಡ್ಲೇಬೇಕು ಅಂತ ಕೊನೆಗೆ ನಾನು ಏನ್ ಮಾಡ್ತೀನಿ, ಹೈಕೋರ್ಟ್ ಮೆಟ್ಟಿಲನ್ನ ಏರ್ತೀನಿ. ಹೈಕೋರ್ಟ್ ಹೋಗಿ ನನ್ನ ರಿಟ್ ಪಿಟಿಷನ್ ಅನ್ನ, ನನ್ಗಾಗಿದ್ದ ಅನ್ಯಾಯದಿಂದ ರಿಟ್ ಪಿಟಿಷನ್ ಫೈಲ್ ಮಾಡ್ತೀನಿ. ಅದಾದ್ಮೇಲೆ ಮಾನ್ಯ ಹೈಕೋರ್ಟ್ ಮಹತ್ವವಾದ ತೀರ್ಪನ್ನ ಕೊಡ್ತು. ಇಲ್ಲ, ನೀವು ಐಟಿಐ ಮಾಡಿ ಡಿಗ್ರಿ ಮಾಡಿದ್ರೆ ಅಡ್ಮಿಷನ್ ಕೊಡ್ಬೇಕು, ಅಥವಾ ಐಟಿಐ ಮಾಡಿದ್ರೆ ಅಥವಾ ಡಿಪ್ಲೊಮಾ ಮಾಡಿದ್ರು ಕೂಡ ಅಡ್ಮಿಷನ್ ಕೊಡ್ಬೇಕು ಅಂತ ಹೇಳುತ್ತೆ. ಈ ಒಂದು ಇದರಲ್ಲಿ ನನ್ನ ಒಂದು 3 ವರ್ಷದ LLB ಕೋರ್ಸ್ಗೆ ಅಡ್ಮಿಷನ್ ಅನ್ನ ಪಡ್ಕೋತೀನಿ. 3 ವರ್ಷದ ಅಡ್ಮಿಷನ್ ಅನ್ನ ಪಡ್ಕೋತೀನಿ. ಇದು ಒಂದು ಇದು ನನ್ನ ಜಯ ಅಲ್ಲ, ನಂತರ ಸಾವಿರಾರು ವಿದ್ಯಾರ್ಥಿಗಳ ಜಯ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು LLBಗೆ ಜಾಯ್ನ್ ಆಗ್ತೀನಿ ವರದರಾಜ ಸ್ಕೂಲ್ ಆಫ್ ಲಾ, ತುಮಕೂರು, ಜಯನಗರ ಸೌತ್ ಅಲ್ಲಿ. ಮತ್ತೆ ನನ್ನ ಒಂದು ಅಡ್ಮಿಷನ್ ಏನಿದೆ, ಅಡ್ಮಿಷನ್ ಕೇಸ್ ಅಲ್ಲಿ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಏನಿದೆ ಅದು ನನ್ನ ಅಡ್ಮಿಷನ್ ರಿಜೆಕ್ಟ್ ಮಾಡುತ್ತೆ. ನಾನು ಯಾಕೆ ರಿಜೆಕ್ಟ್ ಮಾಡ್ತು ಅಂತ ತುಂಬಾ ಒಳಗಾಗಿದೆ. ಯಾಕೆಂದ್ರೆ ಐಟಿಐ ಮಾಡಿ ಡಿಗ್ರಿ ಮಾಡಿದ್ರೆ ಎಲಿಜಿಬಲ್ ಇಲ್ಲ, ಪಿಯುಸಿ ಮಾಡಿ ಡಿಗ್ರಿ ಮಾಡಿದ್ರೆ ಮಾತ್ರ ಎಲಿಜಿಬಲ್ ಅಂತ ಹೇಳ್ತಾರೆ. ಸೊ ಯಾಕೆ ಐಟಿಐ ಮಾಡಿ ಡಿಗ್ರಿ ಮಾಡಿದ್ರೆ ಎಲಿಜಿಬಲ್ ಇಲ್ಲ? ಈ ಒಂದು ನನ್ಗೆ ತುಂಬಾ ಕಾಡ್ತು, ಇದು ತುಂಬಾ ನಿರಾಶೆ ಒಂದೇ. ಆಮೇಲೆ ನಾನು ಇಲ್ಲ, ಇದನ್ನ ನಾನು ಶಿಕ್ಷಣದ ಹೋರಾಟ ಮಾಡ್ಲೇಬೇಕು ಅಂತ ಕೊನೆಗೆ ನಾನು ಏನ್ ಮಾಡ್ತೀನಿ, ಹೈಕೋರ್ಟ್ ಮೆಟ್ಟಿಲನ್ನ ಏರ್ತೀನಿ. ಹೈಕೋರ್ಟ್ ಹೋಗಿ ನನ್ನ ರಿಟ್ ಪಿಟಿಷನ್ ಅನ್ನ, ನನ್ಗಾಗಿದ್ದ ಅನ್ಯಾಯದಿಂದ ರಿಟ್ ಪಿಟಿಷನ್ ಫೈಲ್ ಮಾಡ್ತೀನಿ. ಅದಾದ್ಮೇಲೆ ಮಾನ್ಯ ಹೈಕೋರ್ಟ್ ಮಹತ್ವವಾದ ತೀರ್ಪನ್ನ ಕೊಡ್ತು. ಇಲ್ಲ, ನೀವು ಐಟಿಐ ಮಾಡಿ ಡಿಗ್ರಿ ಮಾಡಿದ್ರೆ ಅಡ್ಮಿಷನ್ ಕೊಡ್ಬೇಕು, ಅಥವಾ ಐಟಿಐ ಮಾಡಿದ್ರೆ ಅಥವಾ ಡಿಪ್ಲೊಮಾ ಮಾಡಿದ್ರು ಕೂಡ ಅಡ್ಮಿಷನ್ ಕೊಡ್ಬೇಕು ಅಂತ ಹೇಳುತ್ತೆ. ಈ ಒಂದು ಇದರಲ್ಲಿ ನನ್ನ ಒಂದು 3 ವರ್ಷದ LLB ಕೋರ್ಸ್ಗೆ ಅಡ್ಮಿಷನ್ ಅನ್ನ ಪಡ್ಕೋತೀನಿ. 3 ವರ್ಷದ ಅಡ್ಮಿಷನ್ ಅನ್ನ ಪಡ್ಕೋತೀನಿ. ಇದು ಒಂದು ಇದು ನನ್ನ ಜಯ ಅಲ್ಲ, ನಂತರ ಸಾವಿರಾರು ವಿದ್ಯಾರ್ಥಿಗಳ ಜಯ.